ಯಲಬುರ್ಗಾ ತಾಲೂಕಿನ ಬೇವೂರ ಗ್ರಾಮದಲ್ಲಿ ಮಂಗಳವಾರ ಸಂಜೆ ಜರುಗಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದ ವತಿಯಿಂದ ನಡೆದ ಕೊಪ್ಪಳ ಜಿಲ್ಲಾ ಕನ್ನಡಿಗರ ಸಮಾವೇಶ ಹಾಗೂ ಜಾನಪದ ಸಂಭ್ರಮ ಕಾರ್ಯಕ್ರಮ ಜರುಗಿತು. ರಾಜ್ಯಾಧ್ಯಕ್ಷರಾದ ಪಿ. ಕೃಷ್ಣೇಗೌಡ ಮಾತನಾಡಿ, ರಕ್ಷಣಾ ವೇದಿಕೆಯು ಕೇವಲ ನೆಲ ಜಲ ಅಷ್ಟೇ ಅಲ್ಲದೆ ಅನೇಕ ಸಮಾಜ ಕಾರ್ಯಗಳನ್ನು ಮಾಡಿದೆ. ಕರ್ನಾಟಕ ಏಕೀಕರಣ ಆದ ನಂತರ ಅನೇಕ ಸಮಸ್ಯೆಗಳಿಂದ ಕೂಡಿದ ರಾಜ್ಯವಾಗಿತ್ತು. ನಮ್ಮ ಸಂಘಟನೆಯಿಂದ ರಾಜ್ಯ ಗಡಿಭಾಗದ ಅಳಿವಿನ ಅಂಚಿನಲ್ಲಿರುವಂತಹ ಶಾಲೆಗಳನ್ನು ಗುರುತಿಸಿ 48 ಶಾಲೆಗಳನ್ನು ದತ್ತುಗೆ ಪಡೆಯಲಾಗಿದೆ. ಕೊರೋನಾ ಸಮಯದಲ್ಲಿ ಮನೆ ಕಟ್ಟಿಸಿ ಕೊಡಿಸಿ ಕೊಡಲಾಗಿದೆ. ಸಂಘಟನೆಗೆ ಬರುವವರು ಸಾಮಾಜಿಕ ಚಿಂತನೆಯ ಮೂಲಕ ಹೋರಾಟ ಬರಬೇಕು, ಭ್ರಷ್ಟಾಚಾರ ಮಾಡಲು ಬರಬಾರದು. ಸಂಘಟನೆ ಹರಿಯುವ ನೀರಾಗಬೇಕು ಹೊರತು ನಿಂತ ನೀರಾಗಬಾರದು ಎಂದು ಹೇಳಿದರು. ಇನ್ನು ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಎ.ವಿ. ಕಣವಿ ಮಾತನಾಡಿ, ಕನ್ನಡ ಸಾಹಿತ್ಯ ಉಳಿಯಬೇಕಾದರೆ ಎಲ್ಲರಲ್ಲಿ ಸ್ವಾಭಿಮಾನದಿಂದ ಸಾಧ್ಯ. ಕನ್ನಡಕ್ಕೆ ಸಾಹಿತ್ಯಕ್ಕೆ ಶಾಸ್ತ್ರಿ ಸ್ಥಾನ ಕೇಂದ್ರ ಸರ್ಕಾರ ನೀಡಬೇಕು. ತಮಿಳರು, ತೆಲುಗಿನವರು, ಕೇರಳದವರು ಇವುಗಳ ನಡುವೆ ಬೆಂಗಳೂರಲ್ಲಿ ಕನ್ನಡ ಅಳಿವಿನ ಅಂಚಿನಲ್ಲಿದೆ. ಹೋರಾಟದ ಅಗತ್ಯವಿದೆ ಎಂದರು. ಪ್ರಾಸ್ತಾವಿಕವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನಾ ಜಿಲ್ಲಾ ಅಧ್ಯಕ್ಷ ಬಸವರಾಜ ಹಳ್ಳಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷತೆ ಅನ್ನಮ್ಮ, ಮಲ್ಲನಗೌಡ ಕೋನನಗೌಡ್ರ, ಕಳಕಪ್ಪ ಕಂಬಳಿ, ಭರತರಾಮೇನಗೌಡ, ಮಲ್ಲನಗೌಡ ಪಾಟೀಲ್, ವೇದಿಕೆಯ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಉತ್ತರ ಕರ್ನಾಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ತರಳಕಟ್ಟೆ ಶಾಲೆಯ ಮುಖ್ಯೋಪಾಧ್ಯಾಯ ದೇವಪ್ಪ ವಾಲ್ಮೀಕಿ ಕಾರ್ಯಕ್ರಮ ನಿರೂಪಿಸಿದರು. ಗ್ರಾಮಸ್ಥರು ಉಪಸ್ಥಿತರು ಇದ್ದರು. ಬಸವರಾಜ ಮಂಡಲಮರಿ, R5 ನ್ಯೂಸ್. ಜಿಲ್ಲೆ ಕಲಬುರಗಿಯಲ್ಲಿ ಸುಮಾರು ಜನ ಅಧಿಕಾರಿಗಳನ್ನ ಮನೆಗಳು ಕೂಡ ಕಳಿಸಿದ್ದೇವೆ. ಹಾಗಾಗಿ ಅದ್ರ ಜೊತೆಗೆ ನಿಮಗೆ ಗೊತ್ತಿದೆ, ಮೂಡ ಇವತ್ತು ಎಲ್ಲರೂ ಕೌರಿ ತಿಂದ್ಬಿಟ್ಟಿದ್ದಾರೆ. ಮುಂಡೆವು ಅಂದ್ರೆ ಸಾರ್ವಜನಿಕರ ಆಸ್ತಿ ಮುಂದೆ ಇರ್ತದ, ಸರ್ಕಾರಿ ಆಸ್ತಿಗಳು ಇರ್ತಾವ. ಸರ್ಕಾರಿ ಆಸ್ತಿಗಳನ್ನ ಉಳಿಸ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಕಳಿಸ್ಕೊಡುವಂತ ಕೆಲಸ ಮಾಡಿದೆ ಸಂಘಟನೆ. ಯಾವ್ದಾದ್ರು ಇವತ್ತಿನ ಸರ್ಕಾರಗಳು ಮಾಡಿರ್ತಕ್ಕಂಥ ತೋರಿಸಿ, ಯಾವುದೇ ಸಂಘಟನೆಗಳು ತನ್ನ ಸಾಮ್ರಾಜ್ಯ ಹಂಗಿದೆ, ನನ್ನ ಸಾಮ್ರಾಜ್ಯ ಹಿಂಗಿದೆ ಅಂತ ಹೇಳ್ಕೊಳ್ತಕ್ಕ